1824 ಮೇ 19ರಂದು ನಾನಾ ಸಾಹೇಬ್ ಧೋಂಡೋಪಂತ್ ಪೇಶ್ವಾ ಅವರು ಬಿತ್ತೂರಿನಲ್ಲಿ ಜನಿಸಿದರು. ನಾನಾ ಸಾಹೇಬರನ್ನು 1857ರ ಮೊದಲ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ವಾಸ್ತುಶಿಲ್ಪಿ ಎಂದು ಕರೆಯಲಾಗುತ್ತದೆ. ಅವರು ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿದ್ದರು. ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪೆ 2 ಬಾರಿ ಕಾನ್ಪುರದಿಂದ ಬ್ರಿಟಿಷರನ್ನು ಓಡಿಸಿದ್ದರು. ನಾನಾ ಸಾಹೇಬರನ್ನು 1827ರಲ್ಲಿ ಕೊನೆಯ ಮರಾಠ ಪೇಶ್ವೆ 2ನೇ ಬಾಜಿರಾವ್ ದತ್ತು ಪಡೆದರು. 1852ರಲ್ಲಿ ಬಾಜಿರಾವ್ ದೇಶಭ್ರಷ್ಟರಾಗಿ ಮರಣ ಹೊಂದಿದಾಗ ನಾನಾ ಸಾಹೇಬರು ಉತ್ತರಾಧಿಕಾರಿಯಾಗಿ ಬಿತ್ತೂರಿನಲ್ಲಿ ಪೇಶ್ವೆಯ ಮನೆಯನ್ನು ಪಡೆದರು. ಆದರೆ 2ನೇ ಬಾಜಿರಾವ್ರ ಮರಣದ ನಂತರ ಬ್ರಿಟಿಷರು ನಾನಾ ಸಾಹೇಬರಿಗೆ ಪಿಂಚಣಿ ನೀಡುವುದನ್ನು ನಿಲ್ಲಿಸಿದರು ಮತ್ತು ಅವರನ್ನು ಉತ್ತರಾಧಿಕಾರಿಯಾಗಿ ಪರಿಗಣಿಸಲು ನಿರಾಕರಿಸಿದರು. ಅದರ ನಂತರ ಅವರು 1857ರ ದಂಗೆಯನ್ನು ಸೇರಿಕೊಂಡರು ಮತ್ತು ಕಾನ್ಪುರದಲ್ಲಿ ದಂಗೆಯನ್ನು ಮುನ್ನಡೆಸಿದರು. ಕಾನ್ಪುರವನ್ನು ವಶಪಡಿಸಿಕೊಂಡ ನಂತರ ಅವರು ಪೇಶ್ವೆ ಎಂದು ಘೋಷಿಸಿಕೊಂಡರು. ಆದಾಗ್ಯೂ ಬ್ರಿಟಿಷ್ ಜನರಲ್ ಹೆನ್ರಿ ಹ್ಯಾವ್ರಾಕ್ ಕಾನ್ಪುರವನ್ನು ಪುನಃ ವಶಪಡಿಸಿಕೊಂಡರು ಮತ್ತು 1857ರ ಜುಲೈ 16ರಂದು ನಡೆದ ಅಂತಿಮ ಯುದ್ಧದಲ್ಲಿ ನಾನಾ ಸಾಹೇಬರ ಪಡೆಗಳು ಸೋಲಿಸಲ್ಪಟ್ಟವು. ಅದರ ನಂತರ ನಾನಾ ಸಾಹೇಬರು 1859ರಲ್ಲಿ ನೇಪಾಳಕ್ಕೆ ಹೋದರು. ಅಲ್ಲಿ ಅವರು 1859ರ ಸೆಪ್ಟೆಂಬರ್ 24ರಂದು ತೀವ್ರ ಜ್ವರದಿಂದ ನಿಧನರಾದರು. ನಾನಾ ಸಾಹೇಬ್ ಪೇಶ್ವೆ 1857ರಲ್ಲಿ ಬ್ರಿಟಿಷರ ವಿರುದ್ಧ ಕಿಡಿ ಹೊತ್ತಿಸಿದ್ದು 1947ರಲ್ಲಿ ಸ್ವಾತಂತ್ರ್ಯವನ್ನು ಒದಗಿಸಿದ ಜ್ವಾಲೆಯಾಯಿತು. ಝಾನ್ಸಿಯ ರಾಣಿ ಅವರ ಅಂಗಳದಲ್ಲಿ ಆಡುತ್ತಾ ಶೌರ್ಯದ ಕೌಶಲ್ಯಗಳನ್ನು ಕಲಿತಿದ್ದಳು. ಬ್ರಿಟಿಷರ ಸೈನ್ಯಕ್ಕೆ ನಾನಾ ಸಾಹೇಬರನ್ನು ಅವರ ಜೀವನ ಪರ್ಯಂತವೂ ಹಿಡಿಯಲು ಸಾಧ್ಯವಾಗಿರಲಿಲ್ಲ. ನಾಥೂರಾಮ್ ವಿನಾಯಕ ಗೋಡ್ಸೆ ಅವರು 1910ರ ಮೇ 19ರಂದು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಜನಿಸಿದರು. 1948ರ ಜನವರಿ 30ರಂದು ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ಗಾಂಧಿಯವರನ್ನು ನಾಥೂರಾಮ್ ಗೋಡ್ಸೆ ಗುಂಡಿಕ್ಕಿ ಕೊಂದರು. ಕೊಲೆಯ ಆರೋಪದ ಮೇಲೆ 1949ರ ನವೆಂಬರ್ 15ರಂದು ಅವರನ್ನು ಅಂಬಾಲಾ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಸ್ವತಂತ್ರ ಭಾರತದಲ್ಲಿ ಇದು ಮೊದಲ ಮರಣದಂಡನೆಯಾಗಿತ್ತು. ನಾಥೂರಾಮ್ ಗೋಡ್ಸೆಯ ವಿಚಾರಣೆಯು 1948ರ ಮೇಯಲ್ಲಿ ಪ್ರಾರಂಭವಾಯಿತು. ಈ ಪ್ರಕರಣದ ವಿಚಾರಣೆಯು ಯಾವುದೇ ನ್ಯಾಯಾಲಯದಲ್ಲಿ ಆಗಲಿ ಅಥವಾ ಯಾವುದೇ ಕಚೇರಿಯಲ್ಲಿ ಆಗಲಿ ನಡೆಯಲಿಲ್ಲ. ಬದಲಾಗಿ ಇದಕ್ಕಾಗಿ ದೆಹಲಿಯ ಕೆಂಪುಕೋಟೆಯಲ್ಲಿ ವಿಶೇಷ ನ್ಯಾಯಾಲಯವನ್ನು ರಚಿಸಲಾಗಿತ್ತು. ಕೆಂಪುಕೋಟೆಯಲ್ಲಿ ಅದಕ್ಕೂ ಮೊದಲು ಕಡೆಯದಾಗಿ ಮೊಘಲ್ ದೊರೆ ಬಹದ್ದೂರ್ ಶಾ ಜಾಫರ್ ವಿಚಾರಣೆಗೆ ಒಳಗಾಗಿದ್ದ. ಗಾಂಧಿ ಹತ್ಯೆ ಪ್ರಕರಣದಲ್ಲಿ ನಾಥೂರಾಮ್ ಗೋಡ್ಸೆ ನ್ಯಾಯಾಲಯದಲ್ಲಿ 90 ಪುಟಗಳ ಹೇಳಿಕೆ ನೀಡಿದ್ದರು. ಈ ಹೇಳಿಕೆಯಲ್ಲಿ ಮುಸ್ಲಿಂ ತುಷ್ಟೀಕರಣ ನೀತಿಯಿಂದಾಗಿ ಭಾರತ ಮಾತೆ ತುಂಡಾಗಿ 1947ರ ಆಗಸ್ಟ್ 15ರ ನಂತರ ದೇಶದ 1/3 ಭಾಗ ನಮಗೆ ಪರಕೀಯವಾಯಿತು. ಗಾಂಧಿ ತಮ್ಮ ಕರ್ತವ್ಯದಲ್ಲಿ ವಿಫಲರಾದರು ಮತ್ತು ಅವರು ತಾನು ಸ್ವತಃ ಪಾಕಿಸ್ತಾನದ ಪಿತಾಮಹ ಎಂದು ಸಾಬೀತುಪಡಿಸಿದರು. ಕೋಟ್ಯಂತರ ಹಿಂದೂಗಳಿಗೆ ಅವರ ನೀತಿಗಳು ಮತ್ತು ಕಾರ್ಯಗಳು ವಿನಾಶವನ್ನು ತಂದಿವೆ. ಅಂತಹ ವ್ಯಕ್ತಿಯ ಮೇಲೆ ನನ್ನ ಗುಂಡುಗಳನ್ನು ಹಾರಿಸಲಾಗಿದೆ ಎಂದು ನಾನು ಹೇಳುತ್ತೇನೆ. ನಾನು ಅದಕ್ಕೆ ಕ್ಷಮೆ ಕೇಳುವುದಿಲ್ಲ. ನಾನು ಹಾಗೆ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಇತಿಹಾಸದ ಪ್ರಾಮಾಣಿಕ ಲೇಖಕರು ಭವಿಷ್ಯದಲ್ಲಿ ನನ್ನ ಕೆಲಸವನ್ನು ಅಳೆದು ತೂಗಿ ಸರಿಯಾಗಿ ಮೌಲ್ಯಮಾಪನ ಮಾಡುತ್ತಾರೆ ಎಂಬುದರಲ್ಲಿ ನನಗೆ ಸಂದೇಹವಿಲ್ಲ. ಭಾರತದ ಧ್ವಜದ ಅಡಿಯಲ್ಲಿ ಸಿಂಧೂ ನದಿ ಹರಿಯುವವರೆಗೂ ನನ್ನ ಚಿತಾಭಸ್ಮವನ್ನು ವಿಸರ್ಜನೆ ಮಾಡಬೇಡಿ ಎಂದು ಅವರು ಹೇಳಿದ್ದರು. ಜೆಮ್ಶೆಡ್ಜಿ ಟಾಟಾ ಅವರು 1904ರ ಮೇ 19ರಂದು ಜರ್ಮನಿಯಲ್ಲಿ ನಿಧನರಾದರು. ಜೆಮ್ಶೆಡ್ಜಿ ಟಾಟಾ ಅವರು ಭಾರತದ ಶ್ರೇಷ್ಠ ಕೈಗಾರಿಕೋದ್ಯಮಿ ಮತ್ತು ವಿಶ್ವಪ್ರಸಿದ್ಧ ಕೈಗಾರಿಕಾ ಸಂಸ್ಥೆ ಟಾಟಾ ಗ್ರೂಪ್ ಅನ್ನು ಸ್ಥಾಪಿಸಿದವರು. ಅವರನ್ನು ಭಾರತೀಯ ಉದ್ಯಮದ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಜೆಮ್ಶೆಡ್ಜಿ ಟಾಟಾ ಅವರು 1907ರಲ್ಲಿ ಜೆಮ್ಶೆಡ್ಪುರವನ್ನು ಸ್ಥಾಪಿಸಿದರು. ಇದು ಜಾರ್ಖಂಡ್ನ ಅತಿ ದೊಡ್ಡ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ. ಜೆಮ್ಶೆಡ್ಪುರವನ್ನು ಭಾರತದ ಮೊದಲ ಯೋಜಿತ ಕೈಗಾರಿಕಾ ನಗರವೆಂದು ಪರಿಗಣಿಸಲಾಗಿದೆ. ಮೊದಲ ಖಾಸಗಿ ಉಕ್ಕಿನ ಸ್ಥಾವರವನ್ನು ಇಲ್ಲಿ ಸ್ಥಾಪಿಸಲಾಯಿತು. ಆದ್ದರಿಂದ ಇದನ್ನು ಸ್ಟೀಲ್ ಸಿಟಿ ಎಂದು ಕರೆಯುತ್ತಾರೆ. 1868ರಲ್ಲಿ ಇಂಗ್ಲೆಂಡಿನಿಂದ ಹಿಂದಿರುಗಿದ ನಂತರ ಟಾಟಾ ಅವರು 21,000 ರೂಪಾಯಿಗೆ ಆಗಿನ ಬಾಂಬೆಯಲ್ಲಿ ದಿವಾಳಿಯಾಗಿದ್ದ ಒಂದು ತೈಲ ಗಿರಣಿಯನ್ನು ಖರೀದಿಸಿದರು. ಅದರ ನಂತರ ಅವರು ಹತ್ತಿ ಮತ್ತು ಬಟ್ಟೆ ವ್ಯಾಪಾರವನ್ನು ಪ್ರಾರಂಭಿಸಿದರು. ಅವರ ಈ ನಿರ್ಧಾರವು ಟಾಟಾ ಸಮೂಹದ ವ್ಯಾಪಾರ ಸಾಮ್ರಾಜ್ಯದ ಅಡಿಪಾಯವಾಯಿತು. ಅವರು ದೇಶದ ಮೊದಲ ಸೂಪರ್ ಐಷಾರಾಮಿ ಹೋಟೆಲ್ ತಾಜ್ ಅನ್ನು ನಿರ್ಮಿಸಿದರು. ಅಂದು ಮುಂಬೈನ ತಾಜ್ ಹೋಟೆಲ್ ನಿರ್ಮಿಸಲು 4,21,00,000 ರೂಪಾಯಿ ವ್ಯಯವಾಗಿತ್ತು. ಮುಂಬೈನಲ್ಲಿ ವಿದ್ಯುತ್ ಸಂಪರ್ಕ ಹೊಂದಿದ್ದ ಮೊದಲ ಕಟ್ಟಡ ಇದಾಗಿದೆ. ಜೆಮ್ಶೆಡ್ಜಿ ಟಾಟಾ ಅವರ ವಿಶೇಷವೆಂದರೆ ಅವರು ತಮ್ಮ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದರು.
ತನ್ನ ಸ್ಥಳದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವುದೇ ರೀತಿಯ ಅನಾನುಕೂಲತೆ ಉಂಟಾಗದಂತೆ ನೋಡಿಕೊಳ್ಳುವುದು ಅವರ ಪ್ರಯತ್ನವಾಗಿತ್ತು. ಪ್ರಸ್ತುತ ಟಾಟಾ ಗ್ರೂಪ್, TCS, ಟಾಟಾ ಮೋಟಾರ್ಸ್, ಟಾಟಾ ಪವರ್, ಟಾಟಾ ಸ್ಟೀಲ್, ಟೈಟಾನ್, ತನಿಷ್ಕ್, ವೋಲ್ಟಾಸ್, ಟಾಟಾ ಕೆಮಿಕಲ್ಸ್, ಟಾಟಾ ಕಮ್ಯುನಿಕೇಷನ್, ಟ್ರೆಂಟ್ ಮತ್ತು ಟಾಟಾ ಎಲೆಕ್ಸಿ ಸೇರಿದಂತೆ ಹಲವು ಕಂಪನಿಗಳನ್ನು ನಿರ್ವಹಿಸುತ್ತಿದೆ. 2004 ಮೇ 19ರಂದು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರ ಹೆಸರನ್ನು ಪ್ರಧಾನಿಯಾಗಿ ಅನುಮೋದಿಸಿದರು. ಅದರ ನಂತರ ಅಂದಿನ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ಮನಮೋಹನ್ ಸಿಂಗ್ ಅವರನ್ನು ದೇಶದ ಮುಂದಿನ ಪ್ರಧಾನಿಯಾಗಲು ಮತ್ತು ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದರು. ಮನಮೋಹನ್ ಸಿಂಗ್ ಅವರು 2004 ಮೇ 22ರಂದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ದೇಶದ ಪ್ರಧಾನಿಯಾದ ಮೊದಲ ಸಿಖ್ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾದರು. 2004 ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ 145 ಸ್ಥಾನಗಳೊಂದಿಗೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಮತ್ತು ಇತರ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು UPA ಸರ್ಕಾರವನ್ನು ರಚಿಸಿತು. ಮನಮೋಹನ್ ಸಿಂಗ್ ಅವರು 2004 ಮೇ 22ರಿಂದ 2014 ಮೇ 26 ವರೆಗೆ ಭಾರತದ 13ನೇ ಪ್ರಧಾನಮಂತ್ರಿಯಾಗಿದ್ದರು. ಪ್ರಧಾನಿಯಾಗಿದ್ದಾಗಲೂ ಮನಮೋಹನ್ ಸಿಂಗ್ ಅವರು ಕಲ್ಲಿದ್ದಲು ಹಗರಣ ಮತ್ತು 2G ಹಗರಣಕ್ಕೆ ಸಂಬಂಧಿಸಿದಂತೆ ವಿವಾದಗಳಲ್ಲಿ ಸಿಲುಕಿದ್ದರು. ಅವರು ಮೂಕ ಪ್ರಧಾನಿ ಎಂದೇ ಟೀಕಿಸಲ್ಪಡುತ್ತಿದ್ದರು. 2009ರಿಂದ 2014 ವರೆಗಿನ ಅವರ ಎರಡನೇ ಅವಧಿಯಲ್ಲಿ ಪ್ರಧಾನಿಯಾಗಿದ್ದಾಗ ದೇಶದ ಆರ್ಥಿಕತೆಯಲ್ಲಿನ ಮಂದಗತಿಯಿಂದಾಗಿ ಅವರ ಕಾರ್ಯಶೈಲಿಯ ಮೇಲೆ ಪ್ರಶ್ನೆಗಳನ್ನು ಎತ್ತಲಾಯಿತು. ಮನಮೋಹನ್ ಸಿಂಗ್ ಅವರಿಗೆ 1987ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿತ್ತು. 1980 ಮೇ 19ರಂದು ಬೆಳಗ್ಗೆ 8:30ಕ್ಕೆ ಸೇಂಟ್ ಹೆಲೆನಾ ಜ್ವಾಲಾಮುಖಿ ಸ್ಫೋಟಿಸಿತು. ಇದರಲ್ಲಿ 9 ಜನರು ಸಾವನ್ನಪ್ಪಿದ್ದರು ಮತ್ತು ಅನೇಕರು ಕಾಣೆಯಾದರು. ಈ ಜ್ವಾಲಾಮುಖಿ ಸ್ಫೋಟಗೊಂಡಾಗ ವಾಯುವ್ಯ ಅಮೆರಿಕದ ಅನೇಕ ನಗರಗಳಲ್ಲಿ ಹಗಲಿನಲ್ಲೇ ಕತ್ತಲೆ ಆವರಿಸಿತ್ತು. ಜ್ವಾಲಾಮುಖಿ ಸ್ಫೋಟವು ಆ ಪ್ರದೇಶದಲ್ಲಿ ಭೂಕಂಪವನ್ನು ಉಂಟುಮಾಡಿತ್ತು. ಭೂಕಂಪದ ತೀವ್ರತೆಯನ್ನು ರಿಕ್ಟರ್ ಮಾಪಕದಲ್ಲಿ 5.2 ಎಂದು ಅಳೆಯಲಾಗಿತ್ತು. ಕುದಿಯುತ್ತಿದ್ದ ಲಾವಾವು 250 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾದ ಅರಣ್ಯವನ್ನು ಸುಟ್ಟು ಹಾಕಿತು. ಸಾವಿರಾರು ಪ್ರಾಣಿಗಳು ಸತ್ತಿವೆ ಎಂದು ಅಂದಾಜಿಸಲಾಗಿದೆ. ಬ್ರಿಟಿಷ್ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಜಗತ್ತಿನಲ್ಲಿ 1500ಕ್ಕೂ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳಿವೆ. ಇವುಗಳಲ್ಲಿ ಸುಮಾರು 500 ಜ್ವಾಲಾಮುಖಿಗಳು ಗತಕಾಲದಲ್ಲಿ ಸ್ಫೋಟಗೊಂಡಿವೆ. ಇಂಡೋನೇಷಿಯಾ ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳನ್ನು ಹೊಂದಿದೆ.